ಮುಂದೆ ನೋಡೋಣ ಆಮೇಲೆ ಆದ್ರೆ ಆಯ್ತು ಅನ್ಕೊಂಡಿದ್ದಂತಹ ತಾರಿಯರು ಈ ವರ್ಷ ಮದುವೆಯಾಗಿದ್ದಾರೆ. ಡಾಲಿ ಧನಂಜಯ ಹಾಗೂ ತನ್ವಿತಾ. ಅನುಶ್ರೀ ಅವರ ಮದುವೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಅದು ಅಮೃತ ವರ್ಷಿಣಿಯನ್ನ ನೋಡೋರಿಗೆ ರಜನಿ ಯಾರು ಅನ್ನೋದು ಬಹುಶಃ ಗೊತ್ತಿರುತ್ತೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ರಾಜ್. 2025 ಈ 2025 ಮುಗಿಯೋಕೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ನಾವು 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಈ 2025ರಲ್ಲಿ ಯಾರೆಲ್ಲ ವಿವಾಹ ಎಂಬುವ ಮಧುರ ಬಂಧನಕ್ಕೆ ಕಾಲಿಟ್ಟಿದ್ದಾರೆ, ಹಾಗೆಯೇ ಯಾರೆಲ್ಲ ಈ ವರ್ಷ ಮದುವೆ ಆದರು, ಒಂದು ಅನುಶ್ರೀ ಅವರು ಮದುವೆ ಆದರು, ಡಾಲಿ ಧನಂಜಯ ಅವರು ಮದುವೆ ಆದರು, ಹೀಗೆ ಹೇಳ್ತಾ ಹೋದರೆ ಸಾಲು ಸಾಲು ಚಿತ್ರ ನಟರು ನಟಿಯರು ಮದುವೆಯಾಗಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಮದುವೆ ಆಗೋದಿಲ್ಲ, ಮುಂದೆ ನೋಡೋಣ ಆಮೇಲೆ ಆದರೆ ಆಯಿತು ಅಂದ್ಕೊಂಡಿದ್ದಂತಹ ತಾರಿಯರು ಈ ವರ್ಷ ಮದುವೆಯಾಗಿದ್ದಾರೆ. ಹಾಗಾದರೆ ಯಾರೆಲ್ಲ ಈ ವರ್ಷ ಮದುವೆಯಾದರು ಹಾಗೆ ರ್ಯಾಂಡಮ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಾಲಿ ಧನಂಜಯ ಹಾಗೂ ತನ್ವಿತಾ. ಡಾಲಿ ಅವರ ಮದುವೆ ಗಾಸಿಪ್ಸು ಸಾಕಷ್ಟು ವರ್ಷಗಳಿಂದ ಓಡಾಡ್ತಾ ಇತ್ತು. ಇಂಥವರ ಜೊತೆಗೆ ಮದುವೆ ಆಗ್ತಾರಂತೆ ಅನ್ನೋ ರೀತಿಯಲ್ಲಿ ನಟಿಯರೊಂದಿಗೂ ಕೂಡ ಡಾಲಿ ಅವರ ಹೆಸರು ತಳುಕಾಕೊಂಡಿರುತ್ತೆ. ಬಟ್ ಡಾಲಿ ಅವರು ತಾವು ಪ್ರೀತಿಸ್ತಿದ್ದಂತಹ ಹುಡುಗಿಯನ್ನು 2025ರಲ್ಲಿ ಮದುವೆಯಾಗಿದ್ದಾರೆ. ಡಾಕ್ಟರ್ ಧನ್ಯತಾ ಅವರನ್ನು ಮದುವೆಯಾಗಿದ್ದಾರೆ. ಸೊ ಇವ್ರದ್ದೊಂದು ಪ್ಯೂರ್ಲಿ ಲವ್ ಮ್ಯಾರೇಜ್ ಆಗಿರುತ್ತೆ. ಡೈರೆಕ್ಟರ್ ಸ್ಪೆಷಲ್ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ ಡಾಲಿ ಅವರು. ಆನಂತರ 2018ರಲ್ಲಿ ಟಗರು ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ, ಫ್ಯಾನ್ ಫಾಲೋಯಿಂಗ್ ಕೂಡ ಹೊಂದುತ್ತಾರೆ. ಆನಂತರದಲ್ಲಿ ಪ್ರಖ್ಯಾತಿ ಹೊಂದುತ್ತಾರೆ ಡಾಲಿ ಅವರು. ತಮ್ಮ ಬಹುಕಾಲದ ಗೆಳತಿ ಡಾಕ್ಟರ್ ಧನ್ಯತಾ ಅವರೊಂದಿಗೆ ಫೆಬ್ರವರಿ 16ನೇ ತಾರೀಕು ಸಪ್ತಪದಿಯನ್ನ ಡಾಲಿ ಅವರು ತುಳಿತಾರೆ. ಸೊ ಒಂದು ಸುದೀರ್ಘವಾದಂತಹ ಲವ್ ಸ್ಟೋರಿ ಇದೆ ಅಂತಾನೆ ಹೇಳ್ಬೋದು ಇವರಿಬ್ಬರ ಮಧ್ಯೆ. ಆನಂತರ ಅನುಶ್ರೀ ಹಾಗೂ ರೋಷನ್. ರೀಸೆಂಟಾಗಿ ಅನುಶ್ರೀ ಹಾಗೆ ರೋಷನ್ ಅವರ ಮದುವೆ ಆಗುತ್ತೆ. ಅವರು ಕೂಡ ಬಹುಕಾಲದ ಗೆಳೆಯನೊಂದಿಗೆ ಮದುವೆ ಆಗ್ತಾರೆ ಅನುಶ್ರೀ ಅವರು ಕೂಡ. ಸೊ ಅನುಶ್ರೀ ಅವರ ಮದುವೆಯ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಅದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿಯೂ ಕೂಡ ಅನುಶ್ರೀ ಅವರ ಮದುವೆ ಬಗ್ಗೆ ಚರ್ಚೆ ಆಗುತ್ತೆ ಅಂತಲೇ ಹೇಳ್ಬೋದು. ಕರ್ನಾಟಕದ ಮನೆ ಮಗಳಾಗಿರ್ತಾರೆ ಅನುಶ್ರೀ. ತಮ್ಮ ಆ್ಯಂಕರಿಂಗ್ ಮೂಲಕನೇ ಎಲ್ಲರ ಗಮನವನ್ನು ಸೆಳೀತಿದ್ದಂಥವ್ರು ಅನುಶ್ರೀ ಅಂತಲೇ ಹೇಳ್ಬೋದು. ಸಾಕಷ್ಟು ವದಂತಿಗಳು ಕೂಡ ಆಗಿರುತ್ತೆ, ಅವ್ರ ಜೊತೆಗೆ ಮದುವೆ ಅಂತೆ, ಇವ್ರ ಜೊತೆಗೆ ಮದುವೆ ಅಂತೆ ಅಂತ. ಸೊ ನೀವು ಯೂಟ್ಯೂಬ್ ತೆಗೆದು ನೋಡ್ಬೋದು, ಅದೆಷ್ಟು ವೀಡಿಯೋಗಳು ಸಿಗುತ್ತೋ ಅನುಶ್ರೀ ಅವರ ಮದುವೆದು. ಬಟ್ ಪಕ್ಕ ಈ ವರ್ಷ ಅಂದರೆ 2025ರಲ್ಲಿ ಅವರು ಮದುವೆ ಆಗ್ತಾರೆ. ಸೊ ಇದಕ್ಕೆಲ್ಲ ಉತ್ತರವನ್ನು ಕೊಡೋ ಮೂಲಕ ಒಂದು ಅವರ ಮದುವೆಯ ವಿಚಾರಕ್ಕೆ ತೆರೆ ಎಳಿತಾರೆ ಅಂತಲೇ ಹೇಳ್ಬೋದು ಅನುಶ್ರೀ ಅವರು. ಆಗಸ್ಟ್ 28ನೇ ತಾರೀಕು ರೋಷನ್ ಅವ್ರ ಜೊತೆಗೆ ಮದುವೆ ಆಗ್ತಾರೆ ಅನುಶ್ರೀ. ರೋಷನ್ ಅವರು ಕೂಡ ಅಂದರೆ ದೊಡ್ಡ ಮನೆಯ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ. ಅಪ್ಪು ಸರ್ ಜೊತೆಗೆ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಇಬ್ಬರ ಪರಿಚಯ ಆಗುತ್ತೆ. ಆನಂತರ ಪರಿಚಯ ಪ್ರೀತಿಯಾಗಿ ತಿರುಗುತ್ತೆ. ಆನಂತರ ಪ್ರೀತಿ ಮದುವೆ ತನಕ ಕೂಡ ಬಂದಿದೆ ಅಂತ ಹೇಳ್ಬೋದು. ಆನಂತರ ರಘು ದೀಕ್ಷಿತ್ ಹಾಗೆ ವಾರಿಜಾಶ್ರೀ ವೇಣುಗೋಪಾಲ್ ಅವರು. ರಘು ದೀಕ್ಷಿತ್ ಮಯೂರಿ ಅವರು ಮದುವೆ ಆಗಿರ್ತಾರೆ. ಆನಂತರ ಅವರ ಡಿವೋರ್ಸ್ ಆಗುತ್ತೆ. ಅವಾಗ 2019ರಲ್ಲಿ ಡಿವೋರ್ಸ್ ಆಗುತ್ತೆ. ಆನಂತರದಲ್ಲಿ ಇದೇ ಅಕ್ಟೋಬರ್ 14ನೇ ತಾರೀಕು ವಾರಿಜಾಶ್ರೀ ಅವರು ಕೂಡ ಸಿಂಗರ್. ಇವ್ರ ಜೊತೆಗೆ ರಘು ದೀಕ್ಷಿತ್ ಅವರು 50ನೇ ವಯಸ್ಸಿಗೆ ಮದುವೆಯನ್ನು ಆಗ್ತಾರೆ ಅಂತಲೇ ಹೇಳ್ಬೋದು. ಸೊ ಒಂದು ಗ್ರಾಮಿ ಪ್ರಶಸ್ತಿಗೆ ನಾಮಿನೇಟ್ ಆಗಿರ್ತಾರೆ ಸಂಗೀತಗಾರ್ತಿ. ಅವರೊಂದಿಗೆ ರಘು ದೀಕ್ಷಿತ್ ಅವರು ಮದುವೆ ಆಗ್ತಾರೆ. ಸೊ ಇವರ ಒಂದು ಸಂಸಾರನೂ ಕೂಡ ಒಳ್ಳೆಯ ಸುಖಮಯವಾಗಿರಲಿ ಅಂತ ಕೂಡ ಎಲ್ಲರೂ ಕೂಡ ಹಾರೈಸಿದರು. ಆನಂತರ ರಾಣಾ ಹಾಗೆ ರಕ್ಷಿತಾ ಅವರು. ರಕ್ಷಿತಾ ಕ್ರೇಜಿ ಕ್ವೀನ್ ರಕ್ಷಿತಾ ಅವರ ತಮ್ಮ ರಾಣಾ ಏಳುಮಲೈ ಸಿನಿಮಾದ ಮೂಲಕ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಇವರು ಕೂಡ ಮದುವೆ ಆಗ್ತಾರೆ ಇದೇ ವರ್ಷ. ರಕ್ಷಿತಾ ಕೆ ಸರ್ಕಾರ್ ಅನ್ನುವಂತಹ ಹುಡುಗಿನ, ಇವರಿಬ್ಬರು ಫ್ಯಾಷನ್ ಡಿಸೈನರ್ ಆಗಿರ್ತಾರೆ ಮೂಲತಃ. ಇವರನ್ನ ಮದುವೆ ಆಗ್ತಾರೆ. ಏಳುಮಲೈ ಸಿನಿಮಾದ ಮೂಲಕ ಅದ್ಭುತವಾದಂತಹ ಸಿನಿಮಾವನ್ನು ಭರವಸೆಯ ನಟನಾಗಿ ಬರ್ತಾರೆ ರಾಣಾ ಅವರು. ಆನಂತರ ರಕ್ಷಿತಾ ಕೆ ಸರ್ಕಾರ್ ಜೊತೆಗೆ ಹಸೆಮಣೆ ಕೂಡ ತುಳಿತಾರೆ. ಇಬ್ಬರು ಕೂಡ ರಕ್ಷಿತಾ, ಈ ಕಡೆ ಅಕ್ಕನೂ ರಕ್ಷಿತಾ, ವೈಫು ರಕ್ಷಿತಾ ಆಗಿರ್ತಾರೆ. ಸೊ ಆಲ್ಮೋಸ್ಟ್ ಪ್ರೋಗ್ರಾಮಲ್ಲೆಲ್ಲ ಇವ್ರನ್ನ ಹೀಗೆ ರೇಗಿಸ್ತಾ ಇರ್ತಾರೆ. ನಂತರ ಐಶ್ವರ್ಯ ರಂಗರಾಜನ್ ಹಾಗೆ ಸಾಯಿ ಸ್ವರೂಪ್. ಮೇ ಬಿ ಸರಿಗಮಪ ನೋಡೋರಿಗೆ ಐಶ್ವರ್ಯ ಯಾರು ಅನ್ನೋದು ಗೊತ್ತಿರುತ್ತೆ. ಸರಿಗಮಪ ವಿನ್ ಆಗದೇ ಇದ್ರು ಅವರು ಆಡಿರುವಂತಹ ಹಾಡುಗಳು, ಅವರು ಸ್ಟೇಜ್ ಪ್ರೋಗ್ರಾಮ್ನಲ್ಲಿ ಹಾಡಿರುವಂತಹ ಒಂದಷ್ಟು ಸಾಂಗ್ಸ್ಗಳು ಸಿಕ್ಕಾಪಟ್ಟೆ ಫೇಮಸ್ಸು, ಹಾಗೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇವರು ವೈರಲ್ ಸ್ಟಾರ್ ಅಂತಲೇ ಕರಿಬೋದು. UI ಸಿನಿಮಾದ ಒಂದು ಟ್ರೋಲ್ ಆಗುತ್ತೆ ಸಾಂಗು ಸಿಕ್ಕಾಪಟ್ಟೆ ಟ್ರೋಲ್ ಆಯಿತು. ಆ ಹಾಡಿನ ಮೂಲಕ ಸಿಕ್ಕಾಪಟ್ಟೆ ಒಂದು ಆ್ಯಂಥಮ್ ಆಯಿತು ಅಂತಲೇ ಹೇಳ್ಬೋದು. ಅದು ಮ್ಯೂಸಿಕ್ ಲವರ್ಸ್ಗೆ ಟ್ರೋಲ್ ಆಗುತ್ತೆ ಸಾಂಗು. ಈ ರೀತಿಯಾಗಿ ಸಾಕಷ್ಟು ಹಾಡುಗಳನ್ನು ಹಾಡ್ಕೊಂಡು ಬಂದಿರ್ತಾರೆ. ಇವರು ಕೂಡ ತಮ್ಮ ಬಹುಕಾಲದ ಗೆಳೆಯನೊಂದಿಗೆ ಮದುವೆಯನ್ನು ಕೂಡ ಆಗ್ತಾರೆ. ಇವರು ಮಂಗಳೂರಿನ ಸಾಯಿ ಸ್ವರೂಪ್ ಜೊತೆಗೆ ವೈವಾಹಿಕ ಜೀವನಕ್ಕೆ ಕೂಡ ಕಾಲಿಟ್ಟಿದ್ದಾರೆ. ಅನಂತರ ಚೈತ್ರ ವಾಸುದೇವನ್ ಹಾಗೆ ಜಗದೀಪ್ ಇವರ 2ನೇ ಮದುವೆ ಇದು. ಚೈತ್ರ ವಾಸುದೇವನ್ ಅವರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ಮದುವೆ ಆಗುತ್ತೆ. ಚಾಮರ ವಜ್ರದಲ್ಲಿ ಹಲವಾರು ಗಣ್ಯರ ಸಮ್ಮುಖದಲ್ಲಿ ಚೈತ್ರ ಅವರ ಮದುವೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಜಗದೀಪ್ ಕೈಯನ್ನು ಚೈತ್ರ ಹಿಡಿತಾರೆ. ನಂತರ ಇವರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ ನಾವು. ನಂತರ ರಜನಿ ಗೌಡ ಹಾಗೆ ಅರುಣ್ ಗೌಡ. ಅಮೃತ ವರ್ಷಿಣಿಯನ್ನು ನೋಡೋರಿಗೆ ರಜನಿ ಯಾರು ಅನ್ನೋದು ಬಹುಶಃ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಸಾಕಷ್ಟು ಸಿನಿಮಾ ಮಾಡಿದ್ದಾರೆ, ಸೀರಿಯಲ್ಸ್ ಮಾಡಿದ್ದಾರೆ. ಈಗ ತಮ್ಮ ವಿಡಿಯೋಸ್ ಮೂಲಕ ಅಂದರೆ ಇನ್ಸ್ಟಾಗ್ರಾಮ್ನಾಗಿರ್ಬಹುದು, ಫೇಸ್ಬುಕ್ನಲ್ಲಾಗಿರ್ಬೋದು ವಿಡಿಯೋಸ್ ಮಾಡೋದ್ರ ಮೂಲಕ ಎಲ್ಲರ ಗಮನವನ್ನು ಕೂಡ ಸೆಳೀತಾ ಇದ್ದಾರೆ. ಇವರು ಅರುಣ್ ಗೌಡ ಇವರೊಬ್ಬರು ಫಿಟ್ನೆಸ್ ಕೋಚ್ ಆಗಿದ್ದಾರೆ. ಅರುಣ್ ಗೌಡ ಇವ್ರನ್ನ ಮದುವೆ ಆಗಿದ್ದಾರೆ. ಸದ್ಯಕ್ಕೆ ಈ ಜೋಡಿ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ನಂತರ ವೈಷ್ಣವಿ ಹಾಗೆ ಅನುಕೂಲ್ ಮಿಶ್ರಾ.
ಅಗ್ನಿಸಾಕ್ಷಿ ಸೀರಿಯಲ್ ವೈಷ್ಣವಿ ಅವರ ಮದುವೆ ಯಾವಾಗ ಆಗುತ್ತೆ? ಅವರು ಎಲ್ಲ ಆಚೆ ಹೋದ್ರು, ಮನೆಯಲ್ಲಿದ್ದರು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾಯಿದ್ರು, ಅವರಿಗೆ ಬರ್ತಾ ಇದ್ದಿದ್ದು ಒಂದೇ ಪ್ರಶ್ನೆ, ವೈಷ್ಣವಿ ಅವರೇ ನೀವು ಯಾವಾಗ ಮದುವೆ ಆಗ್ತಾರ? ಸೊ ಆ ಎಲ್ಲ ಪ್ರಶ್ನೆಗೆ ಬ್ರೇಕ್ ಬಿದ್ದಿದೆ. ಇವರು ಅನುಕೂಲ್ ಮಿಶ್ರಾ ಜೊತೆಗೆ ಸಪ್ತಪದಿ ಕೂಡ ತುಳಿದಿದ್ದಾರೆ. ಅನುಕೂಲ್ ಮಿಶ್ರಾ ಅವರ ಜೊತೆಗೆ ವೈಷ್ಣವಿ ಅವರ ಮದುವೆ ಆಗಿದೆ. ಇವರು ಕೂಡ ಒಂದಷ್ಟು ಡೇಸ್ನಲ್ಲಿ ಕಷ್ಟಗಳನ್ನು ನೋಡಿಕೊಂಡು ಬಂದಂಥವರು ವೈಷ್ಣವಿಗೌಡ. ಸೊ ಈಗ ಬಹಳ ಸಂತೋಷದಿಂದ ತಮ್ಮ ಸಾಂಸಾರಿಕ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಂತರ ಅರ್ಚನಾ ಕೊಟ್ಟಿಗೆ ಮತ್ತು BR ಶರತ್ ಅವರು, ಅರ್ಚನಾ ಕೊಟ್ಟಿಗೆ ಅವರು ಕ್ರಿಕೆಟರ್ ಶರತ್ ಅವ್ರನ್ನ ಮದುವೆ ಆಗ್ತಾರೆ. ಸಾಕಷ್ಟು ನಟನಾ ಕ್ಷೇತ್ರದಲ್ಲಿ ಹಾಗೆಯೇ ಕ್ರಿಕೆಟ್ ಕ್ಷೇತ್ರದಲ್ಲಿ ಇಲ್ಲಿರುವಂತಹ ಗಣ್ಯರು ಇವರ ಮದುವೆಗೆ ಬಂದು ಶುಭವನ್ನು ಕೂಡ ಹಾರೈಸ್ತಾರೆ. ನಂತರ ಶ್ರೀರಾಮ್ ಮತ್ತು ಸ್ಫೂರ್ತಿ, ಶ್ರೀರಾಮು ಸಾಕಷ್ಟು ಸಿನಿಮಾದಲ್ಲಿಯೂ ಕೂಡ ಮಾಡಿದರು. ರೀಸೆಂಟಾಗಿ ಅಂದರೆ ಇವಾಗ ನವೆಂಬರ್ 30ನೇ ತಾರೀಕು ಇವರ ಮದುವೆ ಆಗುತ್ತೆ. ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮದುವೆ ಆಗ್ತಾರೆ. ಹಾಗೆಯೇ ಒಂದು ರಿಸೆಪ್ಷನನ್ನು ಕೂಡ ಮಾಡ್ಕೊತಾರೆ. ಜಸ್ಟ್ ಇವಾಗಿನ್ನೂ ಮ್ಯಾರಿಡ್ ಆಗಿದ್ದಾರೆ. ಇವ್ರಿಗೂ ಕೂಡ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ನಂತರ ದೀಪ್ತಿ ಮನ್ನೆ ಹಾಗೂ ರೋಹನ್. ಸೊ ದೀಪ್ತಿ ಮನ್ನೆ ಪದ್ಮಾವತಿ ಸೀರಿಯಲ್ ಮೂಲಕ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ಆ್ಯಕ್ಟಿಂಗ್ ದುನಿಯಾಗೂ ಕೂಡ ಆಗಲೇ ಕಾಲಿಡ್ತಾರೆ, ಅಂದರೆ ತೆಲುಗುಗೆ ಹಾರ್ತಾರೆ ಅಂತ ಹೇಳ್ಬೋದು. ಅನಂತರ ತಮ್ಮ ಬಹುಕಾಲದ ಗೆಳೆಯ ರೋಹನ್ ಜೊತೆಗೆ ದೀಪ್ತಿ ಅವರು ಸಪ್ತಪದಿಯನ್ನು ತುಳಿದಿದ್ದಾರೆ. ಇದಿಷ್ಟು ಬಣ್ಣದ ಬದುಕಿನಿಂದ ತಮ್ಮ ಸಾಂಸಾರಿಕ ಜೀವನ ಅನ್ನುವಂತಹ ಬಣ್ಣದ ಬದುಕಿಗೆ ಕಾಲಿಟ್ಟಂತಹ ಒಂದಷ್ಟು ಸಿನಿಮಾ ತಾರೆಯರ ಹಾಗೆ ಕ್ರಿಕೆಟರನ್ನು ಮದುವೆ ಆಗಿರುವಂತಹ ತಾರೆಯರ ಒಂದು ಲಿಸ್ಟ್ ಆಗಿರುತ್ತೆ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.